ವಿದುರ ಧೃತರಾಷ್ಟ್ರನಿಗೆ ಒಂದೊಂದೇ ಸಂದೇಶ ನೀಡ್ತಾ ಇದ್ದಾನೆ. ಜೀವನದಲ್ಲಿ ನಮ್ಮ ಉನ್ನತಿಗೆ ಅಗತ್ಯವಾದ ಯಾವ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹೇಳ್ತಾನೆ, ಸಮುದ್ರ ದಾಟಬೇಕಾಗಿದ್ದರೆ ಒಂದೇ ಮಾರ್ಗ, ನಾವೇ ಬೇಕು. ನಾವೇ ಇಲ್ಲದೆ ಹೋದರೆ ಬೇರೆ ಯಾವ ಮಾರ್ಗವೂ ಇಲ್ಲ. ಸಮುದ್ರದಲ್ಲಿ ನಾವು ಮುಂದೆ ಸಾಗಬೇಕಾಗಿದ್ದರೆ ಅದಕ್ಕೆ ಒಂದೇ ಮಾರ್ಗ, ನಾವೇ. ಅದರಂತೆ ಏಕಮೇವ ಅದ್ವಿತೀಯಂ ಇತಿ ರಾಜನ್, ನಮ್ಮ ಜೀವನದ ಸಮುದ್ರ, ಅದರಲ್ಲಿ ಮುನ್ನಡೆಯಲಿಕ್ಕೆ ಒಂದೇ ಮಾರ್ಗ, ಸತ್ಯ, ಪ್ರಾಮಾಣಿಕತನ, ಸತ್ಯನಿಷ್ಠೆ ಇರಬೇಕು, ಪ್ರಾಮಾಣಿಕನಾಗಿರಬೇಕು, ಕೊಟ್ಟ ಮಾತಿನಂತೆ ನಡೆಯಬೇಕು, ಸಜ್ಜನರಿಗೆ ಹಿತವಾಗುವ ರೀತಿಯಲ್ಲಿ ವರ್ತಿಸಬೇಕು. ಈ ಸತ್ಯ ಆ ಸಮುದ್ರದಲ್ಲಿ ನಡೆಯಲಿಕ್ಕೆ ಹೇಗೆ ನಾವೇ ಒಂದೇ ಸಾಧನವೋ, ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಸಾಗಬೇಕಾಗಿದ್ದರೆ ಸತ್ಯ ಒಂದೇ ಮಾರ್ಗ, ಪ್ರಾಮಾಣಿಕತೆ ನಮ್ಮ ಜೀವನದ ನಾವೇ ಎಂಬುದಾಗಿ ಒಂದು ಮಾತನ್ನು ಧರ್ಮರಾಜ ಹೇಳ್ತಾ ಇದ್ದಾನೆ. ಅವನು ನಮಗೆ ಅತ್ಯಂತ ಶ್ರೇಯಸ್ಕರ ಏಕೋ ಧರ್ಮ ಅದು ನಮಗೆ ಶ್ರೇಯಸ್ಕರ. ನಮ್ಮ ಜೀವನದಲ್ಲಿ ಧರ್ಮ, ಅದನ್ನು ನಾವು ಅನುಸರಿಸಬೇಕು. ಒಂದು ಎಲೆಗಳಿಗೆ ಮರ ಬೇಕು, ಮರ ಇಲ್ಲ, ಎಲೆಗಳಿಗೆ ಅಸ್ತಿತ್ವವೇ ಇಲ್ಲ. ಮರದಿಂದಲೇ ಎಲೆ ಉಳಿಯಬೇಕು. ಎಲೆ ಇಲ್ಲದೆ ಹೋದರೆ ಮರಕ್ಕೂ ಅಸ್ತಿತ್ವ ಇಲ್ಲ. ಎಲೆ ಇಲ್ಲ, ಮರ ನಿರ್ಜೀವ, ಜೀವಂತವೇ ಅಲ್ಲ, ಅಲ್ಲಿ ಹಣ್ಣಿಲ್ಲ, ಯಾವುದೂ ದೊರೆಯುವುದಿಲ್ಲ. ಹೀಗಾಗಿ ಮರಕ್ಕೆ ಎಲೆ ಆಧಾರ, ಎಲೆಗೆ ಮರ ಆಧಾರ. ಮರ ಇಲ್ಲದೆ ಎಲೆ ಇಲ್ಲ, ಎಲೆ ಇಲ್ಲದೆ ಮರವಿಲ್ಲ. ಅದರಂತೆ ನಾವೆಲ್ಲ ಎಲೆಗಳು. ಧರ್ಮ ಮರ ಇದ್ದಾಗೆ. ಧರ್ಮದಿಂದ ನಮ್ಮ ಅಸ್ತಿತ್ವ. ನಾವು ಮಾನವರಾಗಿ ಇಲ್ಲಿ ಬದುಕಬೇಕಾಗಿದ್ದರೆ ಧರ್ಮ ಬೇಕು. ನಮ್ಮಿಂದ ಧರ್ಮಕ್ಕೆ ಅಸ್ತಿತ್ವ. ನಾವು ಸರಿಯಾಗಿದ್ದರೆ ಮಾತ್ರ ಎಲೆಗಳಿಂದ ಮರ ಉಳಿಯುವಂತೆ ಸನಾತನ ಧರ್ಮವನ್ನು ಉಳಿಸುವ ಜವಾಬ್ದಾರಿ ನಮಗಿದೆ. ಧರ್ಮ ನಮ್ಮನ್ನು ಉಳಿಸ್ತದೆ, ನಾವು ಧರ್ಮವನ್ನು ಉಳಿಸಬೇಕು. ಎಲೆ ಮರವನ್ನು ಉಳಿಸ್ತಾ ಇದೆ, ಮರದಿಂದ ಎಲೆಗೆ ಅಸ್ತಿತ್ವ. ಹೀಗೆ ಎಲೆ ಮತ್ತು ಮರಗಳಿಗಿರುವ ಅನ್ಯೋನ್ಯ ಸಂಬಂಧದಂತೆ ಮಾನವನಿಗೂ ಧರ್ಮಕ್ಕೂ ಅತ್ಯಂತ ಘನಿಷ್ಠ ಸಂಬಂಧ. ಧರ್ಮವಿಲ್ಲದೆ ನಾವು ಶ್ರೇಯಸ್ಸನ್ನೇ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಧರ್ಮ ಉಳಿಸಲಿಕ್ಕೂ ನಮ್ಮ ಜವಾಬ್ದಾರಿ. ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮದ ರಕ್ಷಣೆ ಮಾಡಬೇಕು, ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಏಕೋ ಧರ್ಮ ಪರಂ ಶ್ರೇಯ. ಜೀವನದಲ್ಲಿ ಶಾಂತಿ ನೆಮ್ಮದಿ ಇರಬೇಕಾಗಿದ್ದರೆ ಕ್ಷಮೆ, ಮತ್ತೊಬ್ಬರನ್ನು ಕ್ಷಮಿಸುವಂಥ ಒಂದು ಗುಣ ಬೇಕು ನಮಗೆ. ಅವನು ತಪ್ಪು ಮಾಡಿದರೂ ಕೂಡ ಪಶ್ಚಾತ್ತಾಪ ಪಟ್ಟಾಗ ಅದನ್ನು ಕ್ಷಮಿಸಬೇಕು. ಅಂತ ಕ್ಷಮಿಸುವ ಔದಾರ್ಯ ಇದ್ದರೆ ಜೀವನದಲ್ಲಿ ಶಾಂತಿ ನೆಮ್ಮದಿ. ವಿದ್ಯೆಯಿಕ ಪರಮ ತೃಪ್ತಿ. ಕಲಿತು ಹಣ ಗಳಿಸುವುದಲ್ಲ, ಹಣ ಸಂಪಾದನೆಯೇ, ಉದ್ಯೋಗ ಸಂಪಾದನೆಯೇ ವಿದ್ಯೆಯ ಗುರಿಯಲ್ಲ. ವಿದ್ಯೆಯೇ ಒಂದು ತೃಪ್ತಿ. ಜ್ಞಾನ ಪಡೆದಿದ್ದೇವೆ, ಕೆಲಸ ದೊರೆಯಲಿ ದೊರೆಯದಿರಲಿ, ನಮಗೆ ಆ ವಿದ್ಯೆಯೇ ಜೀವನದಲ್ಲಿ ತೃಪ್ತಿ. ವಿದ್ಯೆಯಿಕ ಪರಮ ತೃಪ್ತಿ. ಆಟ ಆಡ್ತೇವೆ, ಅದೇ ತೃಪ್ತಿ. ಆಟ ಆಡುವಾಗ ದೇಹಕ್ಕೆ ಆರೋಗ್ಯ ಶಕ್ತಿಯೆಲ್ಲ ಬರಬಹುದು. ಅದಕ್ಕೋಸ್ಕರ ಆಟ ಆಡುವುದಲ್ಲ, ಆಟ ಆಡುವುದರಲ್ಲೇ ಒಂದು ಖುಷಿ. ಅದರಂತೆ ವಿದ್ಯೆಯನ್ನು ಸಂಪಾದಿಸುವುದು ಉದ್ಯೋಗಕ್ಕಾಗಿ ಅಲ್ಲ, ಹಣಕ್ಕಾಗಿ ಅಲ್ಲ. ವಿದ್ಯೆ ಗಳಿಸುವುದೇ ಒಂದು ತೃಪ್ತಿ. ಜ್ಞಾನ ಬಂದಾಗ ಅದರಿಂದ ಆಗುವ ಆನಂದ ಬೇರೆ ಯಾವುದರಲ್ಲಿಯೂ ಇಲ್ಲ. ವಿದ್ಯೆಯಿಕ ಪರಮ ತೃಪ್ತಿ. ಅಹಿಂಸೆ. ಜೀವನದಲ್ಲಿ ಮತ್ತೊಬ್ಬರಿಗೆ ಹಿಂಸೆ ಮಾಡದೆ ಹೋದರೆ ನಾವು ಯಾರಿಂದಲೂ ನಮಗೆ ಕಷ್ಟ ಆಗುವುದು. ನಮ್ಮ ಜೀವನದಲ್ಲಿ ಸುಖ ದೊರೆಯಬೇಕಾಗಿದ್ದರೆ, ಯಾರಿಂದಲೂ ಕಷ್ಟ ದೊರೆಯದೇ ಇರಬೇಕಾಗಿದ್ದರೆ ಅಹಿಂಸೆಯಿಕ ಸುಖವ. ಅಹಿಂಸೆ ಜೀವನದಲ್ಲಿ ಸುಖಕ್ಕೆ ಕಾರಣ. ಯಾರೂ ನಮಗೆ ತೊಂದರೆ ಕೊಡುವುದಿಲ್ಲ. ಮತ್ತೊಬ್ಬನ್ನು ಕ್ಷಮಿಸಿದಾಗ ನಮ್ಮ ಜೀವನದಲ್ಲಿ ತೃಪ್ತಿ ನೆಮ್ಮದಿ. ವಿದ್ಯೆ ಪಡೆದಾಗ ಅದೇ ದೊಡ್ಡ ತೃಪ್ತಿ. ಧರ್ಮ ಜೀವನದಲ್ಲಿ ದೊಡ್ಡ ಶ್ರೇಯಸ್ಸು. ಈ ನಾಲ್ಕನ್ನು ವಿದುರ
ಧೃತರಾಷ್ಟ್ರನಿಗೆ ಒಂದು ಧರ್ಮಾಚರಣೆ, ಒಂದು ಕ್ಷಮೆ, ಇನ್ನೊಂದು ಜ್ಞಾನ ಸಂಪಾದನೆ, ಮತ್ತೊಂದು ಅಹಿಂಸೆ. ಈ 4 ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಶ್ರೇಯಸ್ಸು, ಶಾಂತಿ, ತೃಪ್ತಿ ಮತ್ತು ಸುಖ 4ನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ. ಹೇಳ್ತಾನೆ ಏಕ ಕ್ಷಮಾವತಾಂ ದೋಷ. ಕ್ಷಮೆ ಎಲ್ಲ ದೊಡ್ಡದೇ. ಒಂದು ದೋಷ ಕ್ಷಮೆ, ಏನು ಬೇರೆ ಯಾವ ದೋಷ ಇಲ್ಲ. ಯದೇನು ಕ್ಷಮೆಯ ಯುಕ್ತಂ ಅಶಕ್ತಂ ಮನ್ಯತೆ ಜನ. ಒಳ್ಳೆಯ ಕ್ಷಮಾಶಾಲಿ ಆದರೆ ಇವನಿಂದೇನು ಕೈಲಾಗುವುದಿಲ್ಲ, ಅವೇನು ಮಾಡಿದ್ರೆ ಸುಮ್ಮನೆ ಇದ್ದಾನೆ, ಇವು ದುರ್ಬಲ, ಅಶಕ್ತ ಎಂಬುದಾಗಿ ಭಾವಿಸ್ತಾರೆ. ಅದು ಒಂದೇ ದೋಷ. ಕ್ಷಮಾವಂತ ಅವನಿಗೆ ಎಲ್ಲ ಥರದ ನೆಮ್ಮದಿ ಇದೆ, ಎಲ್ಲರೂ ಅವನು ಗೌರವಿಸ್ತಾರೆ. ಆದರೆ ಕ್ಷಮಾವಂತನನ್ನು ಇವನಿಗೇನು ಮಾಡಲಿಕ್ಕೆ ಆಗುವುದಿಲ್ಲ, ಕೈಲಾದ ವ್ಯಕ್ತಿ ಎಂಬುದಾಗಿ ಯದೇನಂ ಕ್ಷಮೆಯಾಯುಕ್ತಂ ಅಶಕ್ತಂ ಮನ್ಯತೆ ಬುಧ. ಕ್ಷಮಾಶಾಲಿ ಇವನು ದುರ್ಬಲ, ಇವನಿದೇನು ಆಗುವುದಿಲ್ಲ ಅಂತ ಭಾವಿಸ್ತಾರೆ. ಆದರೆ ಸೋಸ್ಯ ದೋಷೋ ನ ಮಂತವ್ಯ. ಅದಕ್ಕಾಗಿ ನಾವು ಕ್ಷಮೆ ಮಾಡೋದು ಬೇಡ, ನಮ್ಮನ್ನು ದುರ್ಬಲ ಅಂತ ತಿಳ್ಕೊಳ್ತಾರೆ ಅಂತ ನಾವು ಹಾಗೆ ಭಾವಿಸಬಾರದು. ಇದನ್ನು ದೋಷ ಅಂತ ನಾವು ಭಾವಿಸಬಾರದು. ಜನ ನಮ್ಮನ್ನು ದುರ್ಬಲ ಅಂತ ಭಾವಿಸಲಿ, ಇವನು ಕೈಲಾಗದವ ಅಂತ ಭಾವಿಸಲಿ, ಏನೇ ಭಾವಿಸಲಿ, ನಾವು ಕ್ಷಮಾವಂತರಾಗಬೇಕು. ಅದು ದುರ್ಬಲರಿಗೂ ಬೇಕು, ಬಲಿಷ್ಠರಿಗೂ ಬೇಕು. ದುರ್ಬಲರಿಗೆ ಅದು ಸಹಜ ಸ್ವಭಾವ ಕ್ಷಮೆ, ಬಲಿಷ್ಠರಿಗೆ ಅದು ಭೂಷಣ, ಅಲಂಕಾರ. ಶಕ್ತಿ ಇದ್ದು ಕ್ಷಮ ಮಾಡಿದರೆ ಜೀವನಕ್ಕೆ ದೊಡ್ಡ ಅಲಂಕಾರ. ಶಕ್ತಿ ಇಲ್ಲದೆ ಹೋದರೂ ಕ್ಷಮಾವಂತರಾದರೆ ಅದು ಅವನ ಉತ್ತಮ ವ್ಯಕ್ತಿತ್ವ, ಒಳ್ಳೆಯ ಸ್ವಭಾವ ಅಂತ ಆಗ್ತದೆ. ಆದ್ದರಿಂದ ದುರ್ಬಲರಿಗೂ ಕ್ಷಮೆ ಬೇಕು, ಶಕ್ತಿ ಒಳ್ಳೆಯವರಿಗೂ ಕ್ಷಮ ಮಾಡಬೇಕು. ಅದು ಎಲ್ಲರಿಗೂ ಬೇಕು. ಅದು ನಮ್ಮ ಸಹಜವಾದ ಗುಣ. ನಮಗೆ ಶಕ್ತಿ ಇರಲಿ ಇಲ್ಲದೇ ಇರಲಿ, ಶಕ್ತಿ ಇದ್ದು ಮತ್ತು ಕ್ಷಮಿಸಿದರೆ ಅದು ಮತ್ತಷ್ಟು ದೊಡ್ಡ ಗುಣ. ಹೀಗೆ ಕ್ಷಮೆ ಸೋಸ್ಯ ದೋಷೋ ನಮಂತವ್ಯ. ಕ್ಷಮಾ ಹಿ ಪರಮಂಬಲಂ. ಅಯಂ ಕ್ಷಮಾಗುಣ ಅಶಕ್ತಾನ. ದುರ್ಬಲರಿಗೂ ಅದು ಗುಣ, ಸಮರ್ಥರಿಗೂ ಅದು ಅಲಂಕಾರ. ಆದ್ದರಿಂದ ಜೀವನದಲ್ಲಿ ಕ್ಷಮೆಗೆ ನಾವು ವಿಶೇಷವಾದ ಸ್ಥಾನ ಕೊಡಬೇಕು. ಶಾಂತಿ ಖಡ್ಗ ಕರೇಯಸ್ಯ ಕಿಂಕರಿಷ್ಯತಿ ದುರ್ಜನ. ಶಾಂತಿ ಎಂಬ ಖಡ್ಗ ನಮ್ಮ ಕೈಯಲ್ಲಿದ್ದರೆ ಯಾರಿಂದಲೂ ನಮಗೇನಾಗುವುದಿಲ್ಲ, ಯಾವ ಭಯವೂ ಇಲ್ಲ. ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈ ಬೆಂಕಿ ಎಲ್ಲಿ ಹುಲ್ಲೇ ಇಲ್ಲ, ಅಲ್ಲಿ ಬೆಂಕಿ ಬಿದ್ದರೆ ಏನಾದರೂ ತೊಂದರೆ ಉಂಟು? ಹುಲ್ಲಿದ್ದ ಕಡೆಗೆ ಬೆಂಕಿ ಬಿದ್ದರೆ ಎಲ್ಲ ಹುಲ್ಲು ಸುಟ್ಟು ಹೋಗಿ ದೊಡ್ಡ ಭಯಂಕರ ವಾತಾವರಣ ನಿರ್ಮಾಣವಾಗ್ತದೆ. ಹುಲ್ಲೇ ಇಲ್ಲ, ಬೆಂಕಿ ಬಿದ್ದರೆ ತನ್ನಷ್ಟಕ್ಕೆ ನಂದಿ ಹೋಗ್ತದೆ, ಏನು ಶ್ರಮವೇ ಇಲ್ಲ. ಅದರಂತೆ ಅತೃಣೇ ಪತಿತೋ ಬನ್ನಿ ಸ್ವಯಮೇವ ಉಪಶಾಮ್ಯತಿ. ಹುಲ್ಲಿಲ್ಲದ ಕಡೆ ಬೆಂಕಿ ಬಿದ್ದರೆ ತನ್ನಷ್ಟಕ್ಕೆ ಅದು ನಂದಿ ಹೋಗ್ತದೆ. ಹಾಗೆ ಕ್ಷಮ ಇದ್ದರೆ ಯಾರು ಎಷ್ಟು ಸಿಟ್ಟು ಮಾಡಲಿ, ಏನು ಮಾಡಲಿ, ಎಲ್ಲ ತಣ್ಣಗಾಗ್ತದೆ. ನಮ್ಮಲ್ಲಿ ಅದಕ್ಕೆ ಪ್ರತೀಕಾರ ಬುದ್ಧಿ, ದ್ವೇಷ, ಕೋಪ ಇಲ್ಲದೆ ಕ್ಷಮಾವಂತರಾದರೆ ಹುಲ್ಲಿಲ್ಲದ ಜಾಗಕ್ಕೆ ಬೆಂಕಿ ಬಿದ್ದರೂ ಬೆಂಕಿಯೇ ನಂದಿ ಹೋಗ್ತದೆ ಹೊರತು ಆ ಸ್ಥಳಕ್ಕೇನು ಅಪಾಯವಿಲ್ಲ. ಅದರಂತೆ ಕ್ಷಮಾವಂತರಾಗಿದ್ದರೆ ಯಾರು ಏನೇ ಮಾಡಲಿ, ಏನೇ ದ್ವೇಷ ಮಾಡಲಿ, ನಮಗೇನು ತಟ್ಟುವುದೇ ಇಲ್ಲ, ತನ್ನಷ್ಟಕ್ಕೆ ಅದು ನಂದಿ ಹೋಗ್ತದೆ. ಅತೃಣೇ ಪತಿತೋ ಬನ್ನಿ ಸ್ವಯಮೇವ ಉಪಶಾಮ್ಯ ಎಂಬುದಾಗಿ ಈ ರೀತಿ ಕ್ಷಮಾವಂತರಾಗಬೇಕು ಅಂತ ಉಪದೇಶ ಕೊಟ್ಟಿದ್ದಾರೆ. ಇದು ಬಹಳ ಒಳ್ಳೆಯ ಉಪದೇಶ. ಆದರೆ ಮಹಾಭಾರತದಲ್ಲಿ ದ್ರೌಪದಿ ಕ್ಷಮಾಗುಣದ ಬಗ್ಗೆ ಹೇಳುವಾಗ ಕ್ಷಮಾಗುಣ ಬೇಕು, ಆದರೆ ಆವ ಸಂದರ್ಭ ನೋಡಬೇಕು. ಕೆಲವು ಕಾಲದಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ಕ್ಷಮೆ ಬೇಕು, ಕೆಲವು ಸಂದರ್ಭದಲ್ಲಿ ಕ್ಷಮೆ ಇರಬಾರದು. ಎಲ್ಲಿ ಕೂಡ ಕ್ಷಮೆಯಾಗಿದ್ದಾದರೆ ಸರ್ಕಾರದ ಅವಶ್ಯಕತೆ ಇಲ್ಲ, ಎಲ್ಲ ದುರ್ಜನರ ಕೈ ಮೇಲಾಗಬಹುದು. ಆದ್ದರಿಂದ ಜಗತ್ತ ಕೆಟ್ಟ ಪುರುಷರಿಂದ ಜಗತ್ತಿನ ಮೇಲೆ ಆಕ್ರಮಣವಾದೀತು. ಕ್ಷಮೆ ಬೇಕು. ಆ ಸಂದರ್ಭದಲ್ಲಿ ಯಾರಿಗೆ ಪಶ್ಚಾತ್ತಾಪವಾಗಿದೆ, ಯಾರ ಮನಸ್ಸು ಪರಿವರ್ತನೆಯಾಗಿದೆ,
ಅಂಥವರನ್ನು ಕ್ಷಮಿಸಬೇಕು. ಎಲ್ಲ ಕಡೆ ಕ್ಷಮೆ, ಎಲ್ಲ ಕಾಲದಲ್ಲಿ ಅದು ಅಪಾಯಕಾರಿ ಎಂಬುದನ್ನು ತಿರುಪತಿ ಅರಣ್ಯ ಪರ್ವದಲ್ಲಿ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಕ್ಷಮೆ ಬೇಕು, ಸಂದರ್ಭ ಬಂದಾಗ ಸಂದರ್ಭ ನೋಡಿ ಕ್ಷಮೆ ಮಾಡಬೇಕು. ಒಬ್ಬ ಕೊಲೆಗಡುಕ, ಒಬ್ಬ ಅತ್ಯಾಚಾರಿ, ಅವರ ಮೇಲೆ ಕ್ಷಮೆ ಮಾಡಬಹುದೇ? ದೊಡ್ಡ ದರೋಡೆಗಾರ, ಕೊಲೆಗಡುಕ, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡ್ತಾರೆ, ಅಲ್ಲಿ ಕ್ಷಮೆಗೆ ಅವಕಾಶ ಇಲ್ಲ, ತಕ್ಕ ಶಿಕ್ಷೆ ಆಗಲೇಬೇಕು. ಆದ್ದರಿಂದ ಸಂದರ್ಭ ನೋಡಿ ಜೀವನದಲ್ಲಿ ಕ್ಷಮೆಗೂ ಅವಕಾಶ ಇರಬೇಕು. ಕೆಲವು ಸಂದರ್ಭದಲ್ಲಿ ಸರಿಯಾದ ರೀತಿಯ ನಿಗ್ರಹವೂ ಆಗಬೇಕು. ಎರಡೂ ನಮ್ಮ ಜೀವನದ ಕರ್ತವ್ಯ. ಆ ಸಂದರ್ಭ ನೋಡಿ ಎಲ್ಲಿ ಕ್ಷಮೆಯನ್ನು ಉಪಯೋಗಿಸಬೇಕು, ಎಲ್ಲಿ ಪರಾಕ್ರಮವನ್ನು ತೋರಿಸಬೇಕು ಎಂಬುದನ್ನು ನಿಶ್ಚಯ ಮಾಡಿಕೊಂಡು ಆ ರೀತಿ ವರ್ತಿಸಬೇಕು. ಹೀಗೆ ಮಹಾಭಾರತದ ಒಂದೇ ಭಾಗ ಅಲ್ಲ, ಬೇರೆ ಬೇರೆ ಭಾಗದ ಸಂದೇಶ ಜೋಡಿಸಿ ಜೀವನದಲ್ಲಿ ಕ್ಷಮೆಯ ಪಾತ್ರ ಏನು. ಇನ್ನೊಂದು ಉಪದೇಶ ಕೊಡ್ತಾ ಇದ್ದಾನೆ. ಏಕಃ ಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನ. ಒಬ್ಬ ಒಳ್ಳೆಯ ಬಟ್ಟೆ ಧರಿಸ್ತಾನೆ, ಒಳ್ಳೆಯ ಸಂಪನ್ನವಾಗಿ ಭೋಜನ ಮಾಡ್ತಾನೆ, ಆ ಹಣವನ್ನು ಉಳಿದವರಿಗೆ ಹಂಚುವುದಿಲ್ಲ. ಅವನಿಗಿಂತ ಕೆಟ್ಟವ ಮತ್ತೆ ಯಾರೂ ಇಲ್ಲ. ಅವನು ನಿರ್ದಯ ಪುರುಷ. ತಾನೊಬ್ಬನೇ ಸಂಪತ್ತನ್ನು ಭೋಗಿಸುವುದಲ್ಲ, ಮತ್ತೊಬ್ಬರಿಗೆ ಹಂಚಬೇಕು. ಏಕ ಸಂಪನ್ನ ಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ. ಒಳ್ಳೆಯ ಬಟ್ಟೆ ಧರಿಸ್ತಾನೆ ತನ್ನ ಮಟ್ಟಿಗೆ, ಉಳಿದವರಿಗೆ ಹಂಚುವುದಿಲ್ಲ. ಅವನಿಗಿಂತ ಕೆಟ್ಟ ಮನುಷ್ಯ ಬೇರೆ ಯಾರೂ ಇಲ್ಲ. ಭಾಗವತದ ಒಂದು ಕಡೆ ಹೇಳ್ತಾ ಇದ್ದಾರೆ, ಯಾವತ್ ಬ್ರಿಯೇದ ಜಠರಂ ತಾವತ್ತು ಸ್ವತ್ವಮಿ ದೇಹಿನ. ನಮಗೆ ನಮ್ಮ ಸ್ವತ್ತಿನಲ್ಲಿ ಎಷ್ಟು ಮಟ್ಟಿಗೆ ಅಧಿಕಾರ, ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ, ಗೌರವದಿಂದ ಬದುಕಲಿಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ಹಣ ಉಪಯೋಗಿಸಬೇಕು. ಅದಕ್ಕಿಂತ ಹೆಚ್ಚು ಹಣ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕವೋ ಅಷ್ಟೇ ಸಂಪತ್ತನ್ನು ಉಪಯೋಗಿಸಬೇಕು. ಅದಕ್ಕಿಂತ ಹೆಚ್ಚು ಸಂಪತ್ತನ್ನು ತಾನು ಉಪಯೋಗಿಸಿದರೆ ಅವನು ಕಳ್ಳ, ಅವನಿಗೆ ಶಿಕ್ಷೆಯಾಗಬೇಕು. ಇದು ಭಾಗವತದಲ್ಲಿ ಒಂದು ಕಡೆ ಹೇಳಿದ್ದಾರೆ. ಯಾರು ಯಾವತ್ ಬ್ರಿಯೇತ ಜಠರಂ ತಾವತ್ ಸ್ವತ್ತು. ತನಗೆ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲಿ ಮಾತ್ರ ಅವನಿಗೆ ಅಧಿಕಾರ. ಅಧಿಕಂ ಹ್ಯೋ ಗೃಹಣಾತಿ ಸಸ್ತೇನೋ ದಂಡಮಾರ್ಗ. ಇನ್ನೊಂದು ಕಡೆ ಇಷ್ಟೋ ಕಠಿಣವಾಗಿ ಹೇಳ್ತಾ ಇದ್ದಾರೆ ಭಾರತದಲ್ಲಿ. ಇಬ್ಬರನ್ನು ಸಮುದ್ರದ ಮಧ್ಯದಲ್ಲಿ ಅವರ ಕೊರಳಿಗೆ ಬಂಡೆಕಲ್ಲು ಕಟ್ಟಿ ಸಮುದ್ರದಲ್ಲಿ ಹಾಕಬೇಕು. ಅವರ ಕೊರಳಿಗೆ ಭಾರವಾದ ಬಂಡೆಕಲ್ಲು ಕಟ್ಟಿ ಇಬ್ಬರನ್ನು ಸಮುದ್ರದಲ್ಲಿ ಹಾಕಬೇಕು. ಯಾರು ಬಡವ, ನಿರುದ್ಯೋಗಿ, ನಿಷ್ಕ್ರಿಯ, ಕರ್ತವ್ಯ ಮಾಡದ ಬಡವನಾಗಿದ್ದುಕೊಂಡು ಅವನು ಮಾಡಬೇಕಾದ ಕರ್ತವ್ಯ ಮಾಡುವುದೇ ಇಲ್ಲ, ದುಡಿಯುವುದೇ ಇಲ್ಲ, ಸೋಮಾರಿ, ಮೈಗಳ್ಳನಾದ ಬಡವ ಶ್ರೀಮಂತನಾಗಿ ಹಣ ಸಂಪಾದಿಸಿ ಮತ್ತೊಬ್ಬರಿಗೆ ವಿತರಣೆ ಮಾಡದ ಶ್ರೀಮಂತ. ಧನಿನಂಚ ಅಪ್ರದಾತಾರು. ಶ್ರೀಮಂತನಾಗಿದ್ದಾನೆ, ಹಣ ಸಂಗ್ರಹ ಮಾಡ್ತಾನೆ, ಹಣವನ್ನು ಸರಿಯಾಗಿ ವಿತರಣೆ ಮಾಡುವುದಿಲ್ಲ. ಹಣವನ್ನು ಉಳಿದವರಿಗೆ ವಿತರಣೆ ಮಾಡದ ಶ್ರೀಮಂತ, ಬಡವನಾಗಿದ್ದರೂ ಮೈಗಳ್ಳನಾದ ಸೋಮಾರಿಯಾದ ಬಡವ. ಇಬ್ಬರ ಕೊರಳಿಗೂ ಕೂಡ ಕಲ್ಲು ಕಟ್ಟಿ ಸಮುದ್ರಕ್ಕೆ ಹಾಕಬೇಕು. ಸಮುದ್ರಕ್ಕೆ ಹಾಕಬೇಕು ಅಂತ ಅರ್ಥ ಅಲ್ಲ. ಬಡವನಾದವನು ಸೋಮಾರಿಯಾಗಬಾರದು, ಶ್ರೀಮಂತನಾದವನು ಬರೀ ಹಣ ಸಂಗ್ರಹ ಮಾಡುವುದಲ್ಲ, ಸಂಪತ್ತಿನ ವಿತರಣೆ ಮಾಡಬೇಕು. ಈ ಥರದ ಸಮಾನತೆ ನಮ್ಮ ಮಹಾಭಾರತ, ನಮ್ಮ ಉಪನಿಷತ್ತು ನೀಡುವ ಸಮಾನತೆ. ಶ್ರೀಮಂತರಿಗೆ ಬಡವರಿಗೆ, ಬಡವರು ದುಡಿಯಬೇಕು, ಸುಮ್ಮನೆ ಇರಬಾರದು, ಸೋಮಾರಿಗೆ ಆಗಬಾರದು. ಶ್ರೀಮಂತರು ಸಂಪತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡು ಉಳಿದನ್ನು ವಿತರಣೆ ಮಾಡಬೇಕು. ಈ ಥರದ ದೊಡ್ಡ ದೊಡ್ಡ ಸಂದೇಶ. ಅಂಥ ಸಂದೇಶವು ಏಕಸ್ವಾದು ನ ಭುಂಜೀತ. ಏನಾದರೂ ಸಿಹಿ ಪದಾರ್ಥ ಬಂದರೆ ಒಬ್ಬನೇ ತಿನ್ನಬಾರದು, ತಮ್ಮ ಒಟ್ಟಿಗಿದ್ದವರಿಗೆಲ್ಲ ಹಂಚಬೇಕು. ಈ ತಮ್ಮ ಜೀವನದಲ್ಲಿ ಯಾವ ಥರದ ಒಂದು ನಿಸ್ವಾರ್ಥ ಉದಾರ ಬುದ್ಧಿ ಇರಬೇಕು. ತಿನ್ನುವುದರಲ್ಲಿ, ಪಡೆಯುವುದರಲ್ಲಿ, ಎಲ್ಲದರಲ್ಲಿ ಕೂಡ ಎಂಥ ಉದಾರತೆ ಇರಬೇಕು, ಎಂಥ ತ್ಯಾಗ ಇರಬೇಕು ಎಂಬುದನ್ನು ಇಂಥ ಕೆಲವು ಮಾತುಗಳಲ್ಲಿ ವಿದುರನು
ಧೃತರಾಷ್ಟ್ರನಿಗೆ ಉಪದೇಶ ಕೊಟ್ಟಿದ್ದಾನೆ. ಸತ್ಯ ಎಂಬುದು ಜೀವನದ ದೊಡ್ಡ ಒಂದು ಅತ್ಯವಶ್ಯವಾದ ಮಾರ್ಗ. ನೀನು ಸತ್ಯದಾರಿ ಬಿಟ್ಟು ಅಪ್ರಾಮಾಣಿಕನಾಗಿ ಸುಳ್ಳು ಹೇಳಿಕೊಂಡು ರಾಜ್ಯವನ್ನು ಗಳಿಸುವಂಥ, ಅದು ಮತ್ತಷ್ಟು ಬೆಳೆಸುವಂಥ ಪ್ರಯತ್ನ ಮಾಡಿದ್ದಿ. ಸತ್ಯವಿಲ್ಲದೆ ಹೋದರೆ ಜೀವನದಲ್ಲಿ ಉನ್ನತಿ ಇಲ್ಲ ಎಂಬುದನ್ನು ವಿದುರ ಧೃತರಾಷ್ಟ್ರನಿಗೆ ಸ್ಪಷ್ಟವಾಗಿ ಹೇಳ್ತಾನೆಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.